ಈ ಸಿನಿಮಾನ ಥಿಯೇಟರ್ ಬಂದು ಯಾಕೆ ಜನ ನೋಡ್ಬೇಕು ಅಂತ ಕೇಳಿದ್ರಲ್ಲ. ಸಿ ಓಟು ಸಿನಿಮಾನ ಇದು ನಾವು ಬರೀ ಥಿಯೇಟರ್ ನ ಮೈಂಡ್ ಅಲ್ಲಿ ಇಟ್ಕೊಂಡೇ ಮಾಡಿರುವಂತ ಸಿನಿಮಾ ಇದು ಫ್ರಮ್ ದ ಬಿಗಿನಿಂಗ್. ಬಿಕಾಸ್ ನಮಗೆ ಕಥೆ ಮಾಡ್ಬೇಕಾದ್ರೆ ಸುಮಾರು ಒಂದು 7 ವರ್ಷ ಈ ಕಥೆನ ಬರೆದು ಮಾಡಿದ ಮೊದಲನೇ ಕಥೆ. ಸೊ ತುಂಬಾ ಪರ್ಸನಲ್ ಆದಂತ ಕಥೆ ಕೂಡ. ಸೊ ಈ ಕಥೆನ ಥಿಯೇಟರ್ಗೆನೆ ಎಕ್ಸ್ಪೀರಿಯನ್ಸ್ ಮಾಡೋದು. ಸೇಮ್ ಇದು OTT ಆಗಿ ಒಂದು ಟೆಲಿವಿಷನ್ಗೂ ಥಿಯೇಟರ್ಗೂ ಡಿಫ್ರೆನ್ಸ್ ಏನಿರುತ್ತೆ ಅಂದ್ರೆ ಮೇಜರ್ ಡಿಫ್ರೆನ್ಸ್ ನನಗೆ ಅನ್ಸೋ ಪ್ರಕಾರ ಅದೊಂದು ಸೌಂಡ್ ಎಕ್ಸ್ಪೀರಿಯನ್ಸ್. ಸೊ ಈ ಸಿನಿಮಾನ ನೀವು ಥಿಯೇಟರ್ ಅಲ್ಲಿ ನೋಡಿದ್ರೆ ನಿಮ್ಗೆ ಸಿಗುವಂತ ಸೌಂಡ್ ಎಕ್ಸ್ಪೀರಿಯನ್ಸ್ ಇಸ್ ವಾಟ್ ಐ ಕ್ಯಾನ್ ವೋಟ್ ಫಾರ್. ಇದನ್ನು ಅಷ್ಟು ಅದ್ಭುತವಾಗಿ ಬಂದಿದೆ ಅಂತ ನನ್ನ ಭಾವನೆ. ಸೊ ಮುಂದೆ ಅದು ಆಡಿಯನ್ಸ್ ಇರಬೇಕಾಗುತ್ತೆ. ಬಟ್ ನಾನು ನಿಮ್ಗೆ ವೋಚ್ ಮಾಡ್ತೀನಿ ಅಂದ್ರೆ ಸೌಂಡ್ ಎಕ್ಸ್ಪೀರಿಯನ್ಸ್ ಆಫ್ ಅ ಸಿನಿಮಾ ಇಸ್ ಗೋಯಿಂಗ್ ಟು ಬಿ ರಿಯಲಿ ಗುಡ್ ಅಂಡ್ ಇಟ್ಸ್ ಮೆಂಟ್ ಫಾರ್ ಥಿಯೇಟರ್. ಆ ಥಿಯೇಟರ್ ನ ಮೈಂಡ್ ಇಟ್ಕೊಂಡೇ ಡಿಸೈನ್ ಮಾಡಿಸಿ ಸುಮಾರು 9 ದಿನ ಡಿಸೈನ್ ಮಾಡಿದ್ದು. ರಾಜಾ ಕೃಷ್ಣ ಅಂತ ಸೌಂಡ್ ಡಿಸೈನ್ ಮಾಡಿದ್ದು. ಸೊ ಆನಿಮಲ್ ಸಿನಿಮಾ ಮಾಡಿದ್ರಲ್ಲ ಅವರೇ. ಸೊ ಅವರು ಯೂಶಲಿ 2 ರಿಂದ 3 ದಿನ ಒಂದೊಂದು ಸಿನಿಮಾ ಕಂಪ್ಲೀಟ್ ಮಾಡ್ತಾರೆ. ಅದು ಸುಧಾ ರಾಧಾಕೃಷ್ಣನ್ ಸರ್ ಹೇಳಿದ್ರು. ಬಟ್ ವಿ ಟುಕ್ ಅರೌಂಡ್ 8 to 9 days ಟು ಡಿಸೈನ್ ಎವ್ರಿ ಎಲಿಮೆಂಟ್ ಆಫ್ ಸೌಂಡ್ ಡಿಸೈನ್ ಓನ್ಲಿ ಫಾರ್ ಥಿಯೇಟರ್ಸ್. ಅಂದ್ರೆ ಕೆಲವೊಂದು ಬೇಸ್ ಆಗಲಿ ಆ ಎಲಿಮೆಂಟ್ಸ್ ಅಲ್ಲಿ ಟಿವಿಲಿ ಕೇಳಿಸೋದು ಇಲ್ಲ. ಸೊ ಅದು ಥಿಯೇಟರ್ ಬರೋ ಪ್ರೇಕ್ಷಕರಿಗೋಸ್ಕರನೇ ಅಷ್ಟು ಪ್ರೀತಿಯಿಂದ ಮಾಡಿರುವಂತ ಸಿನಿಮಾ ಇದು. ಸೊ ಇಫ್ ಯು ವಾಚ್ ಇಟ್ ಇನ್ ಥಿಯೇಟರ್ಸ್ ನಿಮ್ಮ ಎಕ್ಸ್ಪೀರಿಯನ್ಸ್ ಖಂಡಿತವಾಗಿ ಸಿಗುತ್ತೆ. ಅದ್ರ ಜೊತೆಗೆ ಮ್ಯೂಸಿಕಲ್ ಎಕ್ಸ್ಪೀರಿಯನ್ಸ್ ಇದೆ, ಅದು ಕೂಡ ನಿಮಗೆ ಅದ್ಭುತವಾಗಿ ಸಿಗುತ್ತೆ ಅಂತ ಹೇಳ್ತೀನಿ. ಅಂಡ್ ಮತ್ತೆ ವಿಜುವಲ್ಸ್ ಬರ್ಬೇಕಾದ್ರೆ ನಾವು ಪ್ರತಿ ವಿಜುವಲ್ಸ್ ಪ್ರತಿ ಲೊಕೇಶನ್ ನಾವು ಏನು ಸಿನಿಮಾಗೆ ಚೂಸ್ ಮಾಡಿದ್ದೀವಿ. ನಾವು ಟ್ರೀಟ್ಮೆಂಟ್ ಮಾಡಿರೋ ಪ್ರಕಾರ ಪ್ರತಿ ಲೊಕೇಶನ್ ಕೂಡ ಒಂದು ಪಾತ್ರ ಅದ. ಸೊ ಎವ್ರಿ ಲೊಕೇಶನ್ ನಾವು ತೋರಿಸಿರೋದು ನಮ್ಮ ಸಿನಿಮಾದಲ್ಲಿ. ಪ್ರತಿ ಲೊಕೇಶನ್ ಸುಮಾರು ಒಂದು 100 ವರ್ಷದಕ್ಕಿಂತ ಮೇಲ್ಪಟ್ಟಿರುವಂತ ಹೆರಿಟೇಜ್ ಸೆಂಟರ್ ಅಲ್ಲೇ ಶೂಟ್ ಮಾಡಿರೋದು. ಒಂದು ಆಸ್ಪತ್ರೆ ಆಗಲಿ, ರಿಸಾರ್ಟ್ KGF, ಮಂಗಳೂರಲ್ಲಿ ಲೈಟ್ ಹೌಸ್ ಆಗಲಿ, ಸುಮಾರು ಕಷ್ಟ ಆದ್ರೂ ಪರವಾಗಿಲ್ಲ ನಮ್ಗೆ ಅದೇ ಲೊಕೇಶನ್ ಬೇಕು ಅಂತ ಅದು ಫೈಟ್ ಮಾಡಿ ತಗೊಂಡಿದ್ದು. ಬಿಕಾಸ್ ಆಡಿಯನ್ಸ್ ಬಂದ ಥಿಯೇಟರ್ ನೋಡಿದ್ರೆ ಪದೇ ಪದೇ ನೋಡಿರುವಂತ ವಿಜುವಲ್ಸ್ ನೋಡಬಾರ್ದು, ಚಿತ್ರವಾಗಿರೋ ವಿಜುವಲ್ಸ್ ನೋಡ್ಬೇಕು ಅಂತ ಟ್ರೈಡರ್ ಬೆಸ್ಟ್. ನೀವು ಸಿನಿಮಾದಲ್ಲಿ ಬಂದು ನೋಡಿದ್ರೆ ನೀವು ಏನಕ್ಕೆ ಸಿನಿಮಾ ಥಿಯೇಟರ್ ನೋಡ್ಬೇಕು ಅನ್ನೋದು ಅರ್ಥ ಆಗುತ್ತೆ, ಬೋತ್ ವಿಜುವಲ್ ಅಂಡ್ ಆಡಿಯೋ. ಹಾ, ಈ ಟೈಮಲ್ಲಿ ರಾಂಗ್ ಟೈಮ್ ರಿಲೀಸ್ ಅಂತ ಅನ್ಸುತ್ತೆ ಅಂತ. ಸಿ ಇದು ರಾಂಗ್ ಟೈಮ್ ರಿಲೀಸ್ ಅಂದ್ರೆ ಯಾವಾಗ ರೈಟ್ ಟೈಮ್? ಬಿಕಾಸ್ ಯೂಶಲಿ ಎಷ್ಟೊಂದು ಸಿನಿಮಾಗಳು ಬರ್ತಾರೆ ನಮಗೆ ಕಾಂಪಿಟೇಷನ್ ಆಗಿ. ಸೊ ನಾವು ರಿಲೀಸ್ ಮಾಡೋದು ಏಪ್ರಿಲ್ 19ನೇ ತಾರೀಕು. ಸೊ ನನಗೆ ತಿಳಿದ ಮಟ್ಟಿಗೆ ನನಗೆ ಒಂದು 2 ರಿಂದ 3 ಪಿಕ್ಚರ್ ರಿಲೀಸ್ ಆಗ್ತಾ ಇರೋದು ಕನ್ನಡ ಭಾಷೆಯಲ್ಲಿ. ಅದೊಂದು ಮತ್ತೆ ಸಿನಿಮಾ ಚೆನ್ನಾಗಿದ್ರೆ ನಾನು ಹಿಸ್ಟ್ರಿ ಯಾವ ಸಿನಿಮಾ ಸೋತಿಲ್ಲ ಅನ್ನೋದು ನನ್ನ ರಿಸರ್ಚ್ ಹೇಳುತ್ತೆ. ಸೊ ಸಿನಿಮಾ ಚೆನ್ನಾಗಿದ್ರೆ ಆಡಿಯನ್ಸ್ ನೋಡೇ ನೋಡ್ತಾರೆ. ನಾವೇನು ಮಾರ್ಕೆಟಿಂಗ್ ಕೂಡ ನಮ್ಗೆ ಆದಷ್ಟು ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ನಾವು ಕ್ರಿಯೇಟಿವ್ ಆಗಿ ಮಾಡಿದ್ವಿ. ಬಟ್ ಒಂದ್ಸಲಿ ಪ್ರೇಕ್ಷಕರು ಬಂದ್ರೆ ಒಳ್ಳೆ ಸಿನಿಮಾ ಯಾವಾಗಲೂ ಓಡೋದು ವರ್ಡ್ ಆಫ್ ಮೌತ್. ಆ ಕಾನ್ಫಿಡೆನ್ಸ್ ಇರೋದ್ರಿಂದನೇ ವಿ ಥಾಟ್ ದಟ್ ಓಕೆ ಏಪ್ರಿಲ್ 19 ಇಸ್ ಗುಡ್ ಇನಫ್. ಸಿನಿಮಾ ಚೆನ್ನಾಗಿದ್ರೆ ಆಡಿಯನ್ಸ್ ಬಂದು ನೋಡ್ತಾರೆ. ಸೊ ಸಿನಿಮಾ ಮಾತಾಡೋದು ನಾನು